I want to initiate a new order of things. ಒಂದು ಹೊಸ ರೀತಿಯ ಜೀವನ ಪದ್ಧತಿಯನ್ನು ನಿರ್ಮಾಣ ಮಾಡುವುದಕ್ಕೆ ಹೊರಟಿದ್ದೇನೆ. ಎಲ್ಲ ಕೇಳಿಸ್ಕೊಂಡು ಕಿವಿ ತೆರೆದು ಕಣ್ಣು ತೆರೆದು ಅದಕ್ಕಿಂತ ಮುಖ್ಯವಾಗಿ ಎದೆ ತೆರೆದು ಕೇಳಿಸ್ಕೊಂಡು ಒಂದು ಹೊಸ ಜೀವನ ಪದ್ಧತಿಯನ್ನು ಹುಟ್ಟುಹಾಕುವುದಕ್ಕೆ ನಾನು ಹೊರಟಿದ್ದೇನೆ. I want to initiate a new order of things. We want Greek civilization minus its sensuality. ಗ್ರೀಕರಲ್ಲಿ ನಾವಿರಬೇಕು, ಆದರೆ ಅವರಷ್ಟು ಭೋಗಿಗಳಾಗಬಾರದು. ಗ್ರೀಕರನ್ನು ಓದಬೇಕು, ಓದದೆ ಯಾರ್ಯಾರೋ ಹೇಳಿರುವ ಮಾತುಗಳನ್ನ ಅದರಲ್ಲಿ 90% ಅತಾರ್ಕಿಕ ಮತ್ತು ಆಧಾರವಿಲ್ಲದ್ದು. ಅವ್ರು ಏನು ಹೇಳ್ತಾರೆ, ಒಂದು 500,000 ಜನ ಕುಳಿತಿರ್ತಾರೆ. 500,000 ಜನ ಕುಳಿತಿದ್ದಾರೆ ಅಂದ್ರೆ ಇವ್ರು ಬಳದವರು. ಈ ಒಂದು ಭಾವನೆ ನಮ್ಮ ಸಮಾಜಕ್ಕೆ ಹೊಡೆದಿರ್ತಕ್ಕಂಥ ಶಾಪಗಳನ್ನು ಇವೆಲ್ಲ ಬರುತ್ತೆ. ಒಂದು 500 ಜನ ಕುಳಿತಿದ್ದಾರೆ, ಒಂದು 10 ವರ್ಷದ ಹಿಂದೆ ಒಬ್ಬ ತಾಯಿ ನನ್ನ ಸ್ನೇಹಿತೆಯನ್ನು ಕೇಳಿದ್ರು, ನನ್ನ ಮಗನ ಶಾಲೆಗೆ ಹಾಕಬೇಕು, ಆ ಶಾಲೆಗೆ ಹಾಕೋಣ ಅಂತಿದ್ದೀನಿ, ಹೆಂಗಿದೆ ರೀ ನಿಮ್ಮ ಹುಡುಗನ ಅಲ್ಲೇ ಹಾಕೋದಿಲ್ಲ, ಹೆಂಗಿದೆ ಅಂತ ಕೇಳಿದಾಗ ಎಜುಕೇಟೆಡ್ ಆದಂಥ ಈ ತಾಯಿ ತನ್ನ ಮಗನನ್ನು ಆ ಶಾಲೆಗೆ ಹಾಕಿದ್ದಾರೆ. ಇವಳು ಹೇಳ್ತಾಳೆ, ಎಜುಕೇಟೆಡ್ ಇವಳು ಹೇಳ್ತಾಳೆ, ಹೌದ್ರಿ ಮಂದಿ ಭಾಳ ಹೇಳ್ತಾರೆ, ಆ ಶಾಲೆಗೆ ಯಾಕೆ ನನ್ನ ಮಗನ ಹಾಕ್ತಾ ಇದ್ರೆ ಮಂದಿ ಭಾಳ ಹೇಳ್ತಾರೆ. ಇದು ಆತ್ಮಹತ್ಯಾಕಾರಕವಾದಂಥ ಸ್ಟೇಟ್ಮೆಂಟ್. ಎಲ್ಲ ಕೇಳಿಸ್ಕೊಂಡು ಅರ್ಥ ಮಾಡಬೇಕು. ಮಂದಿ ಬಹಳ ಹೇಳ್ತಾರೆ, ಬಹಳ ಮಂದಿ ಪ್ರವಚನಕ್ಕೆ ಕೂತಿದ್ದಾರೆ. ಯಾರೋ ದೊಡ್ಡ ಜ್ಞಾನಿಗಳಿರಬೇಕು, ನಾನು ಬಹಳ ಜನ ಕೂತ್ಕೊಳ್ತಾರೆ, ಅವ್ರು ಮಾತಾಡೋ ಮಾತುಗಳು ಯೂಟ್ಯೂಬ್ಗಳು ಬರ್ತಾ ಇರುತ್ತೆ. ಧನ್ಯರಾಗಿ ಹೋದ್ರೆ ಅವ್ರ ಮಾತುಗಳನ್ನು ಕೇಳಿಸ್ಕೊಂಡು ಬುದ್ಧಿ ದಾರಿದ್ರ್ಯ, ಬೌದ್ಧಿಕ ದಿವಾಳಿತನ ಈ ದೇಶಕ್ಕೆ ಬಡಿದಿರುವಷ್ಟು ಇನ್ನು ಯಾವ ದೇಶಕ್ಕೂ ಇನ್ನು 3 ವರ್ಷಕ್ಕೂ ಬಡಿಯಲ್ಲ. ರಂಗನಾಥಾನಂದಜಿ ಕಣ್ಣೀರು ಹಾಕಬೇಕು. ಆಲ್ ದೀಸ್ ವ್ಯಾಲಿಡೀಸ್ ವಿ ಫೈಂಡ್ ಓನ್ಲಿ ಇನ್ ದಿಸ್ ಕಂಟ್ರಿ. IPS ಆಫೀಸರ್ಸ್ ಮಾತಾಡ್ತಾರೆ ಹೈದರಾಬಾದ್ನಲ್ಲಿ. ರಂಗನಾಥಾನಂದಜಿ ಮಾತಾಡ್ತಾರೆ, ಈ ಸಮಾಜದ ಒಂದೊಂದೇ ದೋಷಗಳನ್ನು ಕುರಿತು ಹೇಳ್ತಾ ಇಂಥ ದೋಷಗಳನ್ನು ಈ ದೇಶದಲ್ಲಿ ಮಾತ್ರ ಕಾಣುತ್ತೇವೆ. All these maladies we find only in this country. ಇಂಥ ಈ ದೇಶದಲ್ಲಿ ಮಾತ್ರ ಈ ದುರ್ಗತಿಯನ್ನು ಕಾಣ್ತೇವೆ. ಒಂದು 5-10 ಸಲ ಹೇಳಿ, 1 ಗಂಟೆ ಸ್ಪೀಚ್ ಮಂದಿ ಭಾಳ ಹೇಳ್ತಾರೆ, ಮಂದಿ ಭಾಳ ಕೂತ್ಕೊಂಡಿದ್ದಾರೆ. ಅವ್ರು ಬಂದು ಉಪನ್ಯಾಸ ಮಾಡಿ ಕೇಳ್ತಾರೆ. ಸರಿ, ಅವ್ರು ಹೇಳಿದ್ರು ಗಣೇಶ ಸರಿ ಇಲ್ಲ, ವೀರಭದ್ರ ಸರಿ ಇಲ್ಲ, ಶಿವ ಸರಿ ಇಲ್ಲ, ಪಾರ್ವತಿ ಸರಿ ಇಲ್ಲ, ಇದನ್ನೇ ಅವ್ರು ಹೇಳಿದ್ರು. ಮಂದಿ ಬಹಳ ಗುಡಿ ಆಗ್ರಿ. ಇದೊಂದು ರೀತಿ ಆತ್ಮಹತ್ಯೆ ಎಷ್ಟು ಚೆನ್ನಾಗಿರುತ್ತೆ, ನಿಮಗಿರುತ್ತೆ. ಇದನ್ನು ಸಹಿಸಿ, ಇದನ್ನು ಒಪ್ಪಿಕೊಂಡು, ಇದನ್ನ ಇರ್ಬೋದು ಅಂತ ಅವ್ರಿಗೆ ಒಂದು ರೆಕಗ್ನಿಷನ್, ಆ ಮನುಷ್ಯನಿಗೆ ಒಂದು ರೆಕಗ್ನಿಷನ್ ಕೊಟ್ಟು, ಆ ಶಾಲೆಗೆ ಒಂದು ರೆಕಗ್ನಿಷನ್ ಕೊಟ್ಟು, ಏನಾಗಿದೆ ಈ ಸಮಾಜಕ್ಕೆ? ಇದರ ಬ್ರೈನ್ ಹೊರಟೋಗ್ಬಿಟ್ಟಿದೆಯಾ? ಯಾಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ? ಆಶ್ರಮಗಳು ಏನು ಮಾಡಬೇಕಿದೆ, ಆಶ್ರಮಗಳು ಬದುಕು ಹೇಗಿರಬೇಕು, ಆಶ್ರಮಗಳು ಯಾವ ಸಂದೇಶಗಳನ್ನ ಸಮಾಜಕ್ಕೆ ಕೊಡಬೇಕು. ಇಲ್ಲಿ 5,000 ಜನ ಬಂದಿಲ್ಲ, ಬಂದಿರೋದು 50 ಜನವೂ ಇಲ್ಲ. ಇದರಲ್ಲಿ ಅರ್ಧ ಬಂದಿದ್ರು ಸಾಕಿತ್ತು, ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಇರ್ತಿತ್ತು. ಯಾಕೆಂದ್ರೆ ಸಂಖ್ಯೆಯನ್ನು ಅನುಸರಿಸಿ ಹೋದವನು ಸತ್ತ, ಸಂಖ್ಯೆಯನ್ನು ನೋಡಿ ಅದಕ್ಕೆ ಸ್ಥಾನಮಾನವನ್ನು ಕೊಡ್ತಾನಲ್ಲ ಅವನು ಸತ್ತ. ರಾಮಕೃಷ್ಣರಿಗೆ ಇದ್ದುದು 16 ಜನ ಶಿಷ್ಯರು, ದೊಡ್ಡ ಸಂಖ್ಯೆ ಏನಲ್ಲ. ಈ ಗುರುವಿಗೆ ಎಷ್ಟು ಜನ ಶಿಷ್ಯರು? 10 ವರ್ಷಕ್ಕೊಮ್ಮೆ ಅಂತ ಗುರು ಹೋಗ್ತಾರೆ ಇಂಡಿಯಾದಲ್ಲಿ. ಹೋಗ್ತಾರೆ, ಒಂದು 10 ವರ್ಷ 20 ವರ್ಷ ಮೆರೆದಾಡ್ತಾರೆ, ಹೋಗ್ತಾರೆ.
ಅವನು ಹೋದ 10 ವರ್ಷಕ್ಕೆ ಅವನ ಮೆರೆದ ಅವನ ಲೀಲಾಸ್ಥಾನದಲ್ಲಿ ಒಂದು ಮನ ಹುಟ್ಟಿಲ್ಲ. ಆದ್ದರಿಂದ ವ್ಯಕ್ತಿಯ ಒಂದು ಚಿಂತನೆಯ ಒಂದು ಉಪದೇಶದ ಗಟ್ಟಿತನವನ್ನು ನಾವು ದೃಢಪಡಿಸಿಕೊಳ್ಳುವುದಕ್ಕೆ ಇರುವ ಏಕಮೇವ ಉಪಾಯ ಕಾಲ ಅದನ್ನು ಪರೀಕ್ಷೆ ಮಾಡುತ್ತದೆ. 50,000 ವರ್ಷಗಳ ಹಿಂದೆ ಒಂದು ಉಪದೇಶ ಆಗಿದ್ದು ಈಗಲೂ ಅದನ್ನು ಜನ ಒಪ್ಕೊಳ್ತಾರೆ ಅಂದ್ರೆ ಅದು ಗಟ್ಟಿ. ಕೃಷ್ಣ ಇದನ್ನು ಗೀತೆಯಲ್ಲಿ ಹೇಳಿದ್ದಾರೆ. ಹೇಳಿದ್ರೆ ಏನಾಯ್ತು? ನಮ್ಮ ಬರೀ ಮಲಗಿದ್ರೆ ಕೃಷ್ಣ ಹೇಳಿದ್ರೆ ಏನಾಯ್ತು? ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾದ ಅವ್ಯಯಂ. ಸೂರ್ಯನಿಗೆ ಉಪದೇಶ ಮಾಡಿದ್ದು ಈ ಭಗವದ್ಗೀತೆಯನ್ನು ನಾನು ಮೊದಲು ಅರ್ಜುನ, ಇದು ಮೊದಲನೇ ಸಲ ನಾನು ಭಗವದ್ಗೀತೆ ಹೇಳ್ತಾ ಇರೋದು. ಸೂರ್ಯ ಹುಟ್ಟಿದ ಮೇಲೆ ಅವನೇನು ಕೆಲಸ ಮಾಡಬೇಕು ನೆಕ್ಸ್ಟ್ ಅಂತ ಯೋಚನೆ ಮಾಡಿದಾಗ ಅವನಿಗೆ ನಾನು ಉಪದೇಶ ಮಾಡಿದೆ ಭಗವದ್ಗೀತೆಯನ್ನು. ಅದರ ಪ್ರಕಾರ ಬದುಕೊಂಡೇ ಹೊರಟಿದ್ದಾನೆ. ಆದ್ದರಿಂದ ಜಗತ್ತು ನಡೆದಿದೆ. ಅವನು ಮಗುವಿಗೆ ಹೇಳಿದ, ಇವತ್ತು ಮಗುವಿನ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ, ಹೇಳ್ತಲ್ಲ ಮನು ಯಾರು, ಅವನು ಹೇಳಿದ ವಿಚಾರಗಳು ಎಷ್ಟು ಕಾಲ ಬದುಕಿವೆ. ನೀವು 75 ವರ್ಷಗಳ ಹಿಂದೆ ನೀವು ಬಂದ ಸಂವಿಧಾನ 150 ಸಲ ತಿದ್ದುಪಡಿ ಮಾಡಬೇಕಾಯಿತು. ಆಧಾರ ತಿದ್ದುಪಡಿ ಸಲ ಮನು ಇದ್ದುದು ಯಾವಾಗ, ಅದೆಷ್ಟು ಸಲ ತಿದ್ದುಪಡಿ ಆಗಿದೆ. ಬ್ರೈನ್ ಇರೋರು ಯೋಚನೆ ಮಾಡಬೇಕಿಲ್ಲ. ಇಲ್ಲಾಂದ್ರೆ ಬ್ರೈನ್ ಯಾರು ಕೊಟ್ಬಿಟ್ಟು ಇದು ನಮಗೆ ಉಪಯೋಗ ಆಗುವ ವಸ್ತು ಅಲ್ಲ. ನಮ್ಗೆ ಹೊಟ್ಟೆ ಒಂದೇ ಸಾಕ್ತದೆ. ಬ್ರೈನ್ ಅವಶ್ಯಕತೆ ಇನ್ನೂ ಒಂದು 5 ಜನ ಬೇಕಾಗಲ್ಲ. ಒಂದು ಯಾವ್ದಾದ್ರು ದಾನ ಮಾಡಿಬಿಟ್ಟು ಪುಣ್ಯ ಆಗುತ್ತೆ. ಮನು ಯಾರಿಗೆ ಹೇಳಿದ? ಇಕ್ಷ್ವಾಕು ವಂಶದ ರಾಜನಿಗೆ ಹೇಳಿದ. ಆ ಇಕ್ಷ್ವಾಕು ವಂಶದಲ್ಲಿ ಒಂದು 100 ಜನ ಹೇಗೆ ಆಳಿದ್ರು ಅಂದ್ರೆ ಆ ವಂಶದಲ್ಲಿ ಆರಿಸಿಕೊಂಡ ಪರಮಾತ್ಮ ತಾನೊಬ್ಬ ರಾಜನಾಗಿ ಹುಟ್ಟಬೇಕು ಅಂತ ಆಸೆ ಆದಾಗ ಆ ವಂಶದಲ್ಲಿ ಹುಟ್ಟಿದ ಅವನೇ ರಾಮ. ಯಾವಾಗಲೂ ನೆನಪಿಟ್ಬಿಡಿ, ಪರಮಾತ್ಮ ಒಂದು ವಂಶದಲ್ಲಿ ಹುಟ್ಟಬೇಕಾದ್ರೆ ಅಲ್ಲಿ ಬಹಳ ತಪಸ್ಸು ನಡೆದಿರಬೇಕು. ಯಾರಂದ್ರೆ ಅವ್ರ ಮನೆ ಪರಮಾತ್ಮ ಹುಟ್ಟಿಲ್ಲ. ರಾಮಕೃಷ್ಣನ ತಂದೆ, ವಿವೇಕಾನಂದರ ತಾತ, ರಾಮನ ವಂಶ, ಇವರೆಲ್ಲ ಹೇಗೆ ಬದುಕಿದ್ರು ಒಂದು ಐಡಿಯಾ ಮುಂದೆ ಇರಬೇಕು. ಇಷ್ಟು ಹೋಗ್ಬೇಕು. ಮತ್ತೆ ಯಾರು ಮಂದಿ ಬಹಳ ಶರೀರ ನೋಡ್ರಿ, ಅವ್ರ ಮಾತು ಕೇಳಬಾರ್ದು. ಕಾಲ ನಿರ್ಧರಿಸುತ್ತೆ ನಮ್ಮ ಸಂದೇಶದ ಯೋಗ್ಯತೆಯನ್ನು. ಹಾಗೆ ಕಾಲದಿಂದ ನಿರ್ಧರಿಸಲ್ಪಟ್ಟ ಸಂದೇಶಗಳು ಯಾರು ಏನು ಸಿಗುತ್ತೆ ನಮಗೆ? ಆ ಸಂದೇಶಗಳಲ್ಲಿ ಒಂದು ಸಂದೇಶ ಇವತ್ತು ನಾವು ಪಾಲನೆ ಮಾಡ್ತಾ ಇದ್ದೀವಿ. ಯಾವುದು ಆ ಸಂದೇಶ? ಗೌರವಾನ್ವಿತರನ್ನು ಗೌರವಿಸುವುದು, ಅರ್ಥಪೂರ್ಣವಾಗಿ ಬದುಕಿದವರನ್ನು ಗೌರವಿಸುವುದು, ಗುರುತಿಸುವುದು. ಅವರು ಸಮಾಜದಿಂದ ಗುರುತಿಸಲ್ಪಡದೆ ಹಾಗೆ ಎಲೆ ಮರೆ ಕಾಯಿಯಂತೆ ಹೋಗಬಾರದು. ಅವರಂತೂ ಎಲೆ ಮರೆ ಕಾಯಿಯಂತೆ ಇರ್ತಾರೆ. ಯಾಕೆಂದ್ರೆ ಅವರಿಗೆ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋಕೆ ಸಂಕೋಚ ಆಗುತ್ತೆ. ಅದನ್ನು ಹೇಳ್ಕೊಳ್ಳೋ ಜನ ಬೇರೆ ಇದ್ದಾರೆ. ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋ ಜನ ಒಂದು ವರ್ಗ ಇದೆ. ಆದರೆ ಕೆಲವು ಮಹನೀಯರಿಗೆ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋಕೆ ಸ್ವಲ್ಪ ನಾಚಿಕೆ ಆಗುತ್ತೆ, ಸಂಕೋಚ ಆಗುತ್ತೆ. ಏನು ಹೇಳ್ಕೊಳ್ಳೋದು ಬಿಡೋದು, ಯಾರು ಮಾಡದೇ ನಾನೇ ಮಾಡಿದ್ದೀನಿ. ಆದರೆ ಸಮಾಜ ಅವ್ರು ಹೇಳ್ಕೊಂಡಿಲ್ಲ ಅಂತ ಮಾತ್ರಕ್ಕೆ ನಾವು ಗುರುತಿಸದೆ ಹೋಗಬಾರ್ದು. ಎಷ್ಟು ಕಲಿಯೋಕ್ಕಿದೆ ಜೀವನದಲ್ಲಿ, ಎಷ್ಟು ಕಲಿಯೋಕೆ